ಪೀಠದಲ್ಲಿ ತಿಕ್ಕಾಟ ಮತ್ತೆ ಭುಗಿಲೆದ್ದಿದೆ. ಒಂದು ಕಡೆ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನುವ ಮಾತು ಈ ಹಿಂದೆ ಕೇಳಿ ಬಂದಿತ್ತು. ಈಗ ಅದರ ಜೊತೆಗೆ ಶ್ರೀಗಳನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಮಾತು ಮತ್ತೊಂದು ಬಣದಿಂದ, ಕಾಶಪ್ಪನವರ ಬಣದಿಂದ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಕೂಡಲ ಸಂಗಮ ಪೀಠದಲ್ಲಿ ಹಾಗಾದ್ರೆ ಏನ್ ನಡೀತಾ ಇದೆ? ತಿಕ್ಕಾಟ, ಸಂಘರ್ಷ ತಾರಕಕ್ಕೇರಿರುವಂಥದ್ದು. ಜೊತೆಗೆ ಜಯಮೃತ್ಯುಂಜಯ ಶ್ರೀಗಳಿಗೆ ಸೆಡ್ಡು ಹೊಡೆಯುತ್ತಾ ಇದ್ದಾರಾ ವಿಜಯಾನಂದ ಕಾಶಪ್ಪನವರ್ ಅನ್ನುವಂಥದ್ದು. ಸೊ ಇವರಿಬ್ಬರ ಮಧ್ಯದ ತಿಕ್ಕಾಟಕ್ಕೆ ಕೊನೆಯಲ್ಲಿ ಅನ್ನುವಂಥ ಪ್ರಶ್ನೆ. ಯಾಕೆ ಇಷ್ಟೊಂದು ಗೊಂದಲಗಳು ಏಳ್ತಾ ಇದೆ ಕೂಡಲ ಸಂಗಮ ಪೀಠದಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಭಕ್ತರು ಕೇಳ್ತಾ ಇದ್ದಾರೆ. ಕೂಡಲ ಸಂಗಮ ಪೀಠದಲ್ಲಿ ತಿಕ್ಕಾಟ ಭುಗಿಲೆತ್ತಿದೆ. ಜಯಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ಹಾಗಾದ್ರೆ ಖಚಿತವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ವಿಜಯಾನಂದ ಕಾಶಪ್ಪನವರ್ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಸಡ್ಡು ಹೊಡಿತಾ ಇದ್ದಾರಾ? ಅವರಿಗೆ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ಮನೆ ಇದೆ, ಸ್ವಾಮೀಜಿಗೆ ಯಾಕೆ ಮಠ ಬೇಕು ಅಂತ ಕಾಶಪ್ಪನವರ್ ಕೇಳ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಪೀಠಕ್ಕೆ ಬೇರೊಬ್ಬ ಸ್ವಾಮೀಜಿ ಅವರನ್ನ ನೇಮಿಸುವ ಚಿಂತನೆ ನಡೆದಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಸ್ಟ್ ಮುಖಂಡರ ನೇತೃತ್ವದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಒಂದ್ ಕಡೆ ಕೆಲವೊಂದಿಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿ. ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೀವಿ ಅಂತಕ್ಕಂಥ ವಿಚಾರವಾಗಿ ಏನ್ ಪರ್ಯಾಯ ವ್ಯವಸ್ಥೆ? ಪರ್ಯಾಯ ವ್ಯವಸ್ಥೆ ಅಂದ್ರೆ ಒಂದು ಯಾವ ಸಿದ್ಧಾಂತದ ಮೇಲೆ, ತತ್ವದ ಮೇಲೆ ನಾವು ಒಂದು ಸಮಾಜದಲ್ಲಿ ಜನಿಸಿದೀವಿ, ಅದು ಲಿಂಗಾಯತ ಪಂಚಮಸಾಲಿ. ಅದು ಬಸವಣ್ಣನವರನ್ನ ನಮ್ಮ ಗುರುಗಳಾಗಿ ನಾವು ನಂಬಿದಂತವರು. ಬಸವಣ್ಣನ ತತ್ವ ಆದರ್ಶಗಳನ್ನ, ವಿಚಾರಗಳನ್ನ ತಿದ್ದುಕೊಂಡು ನಾವು ನಡೆಯುವಂತ ಮಠ ಆಗಬೇಕು ಅನ್ನೋದು ನಮ್ಮ ಒಂದು ಟ್ರಸ್ಟಿನ ಉದ್ದೇಶ. ಅದಕ್ಕೋಸ್ಕರನೇ ಜಮೀನು ತಗೊಂಡು, ಮಠ ತಗೊಂಡು, ಗುರುಗಳನ್ನ ಮಾಡಿ ನಾವೆಲ್ಲ ಮಾಡಿದ್ದಂಥದ್ದು. ಅದು ನಡಿಬೇಕಲ್ಲ, ಅದು ಉಳಿಬೇಕಲ್ಲ. ಆ ಸಂಪ್ರದಾಯ ಎಲ್ಲೋ ಬಿಟ್ಟು ಹೋಗ್ತಾ ಇದೆ, ಅದು ಆಗಬಾರ್ದು. ಅವಾಗ ಮಠಕ್ಕೆ ಬಂದಾಗ ಅಲ್ಲಿ ದಾಸೋಹ, ಕಾಯಕ ಇವೆಲ್ಲ ನಡಿಬೇಕಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಅಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡೋದಕ್ಕೆ ಮುಂದಾಗಿದ್ದೀವಿ. ಯಾಕಂದ್ರೆ ಅಲ್ಲಿ ಇರ್ಬೇಕು ಗುರುಗಳನ್ನೋರು ಒಬ್ರು ಇದ್ರೆ ಅದು ಚಂದಲ್ಲ. ಗುರುಗಳು ಬಂದಾಗ, ಮಠಕ್ಕೆ ಬಂದಾಗ ಯಾರೇ ಇಲ್ಲ, ಖಾಲಿ ಹೊಡೆಯೋದು, ಅಲ್ಲಿ ನಾಯಿ ನರಿ ಮಕ್ಕೊಳ್ಳೋದು, ಅಲ್ಲಿ ಅವನೋ ಸೆರೆ ಕುಡ್ಕೊಂಡು ಕುಂದ್ರೋದು, ಇದು ಸರಿಯಲ್ಲ. ಅದಕ್ಕೆ ನಾನು ಬೀಗ ಹಾಕ್ಸಿದ್ದು, ಅದಕ್ಕೆ ಗೇಟ್ ಮಾಡಿಸಿದ್ದೀನಿ ರಕ್ಷಣೆ ಮಾಡೋದಕ್ಕೆ. ಅದಕ್ಕೆ ಬೀಗ ಹಾಕ್ಸಿದ್ರು. ನಮ್ ಬರಕ್ಕೆ ಯಾರಿಗೆ ಬರಬೇಕಂತ ಅಂತ ಹೇಳಿದ್ದೆ. ನನಗೆ ಇವ್ರೇನು 2 ವರ್ಷದಿಂದ ಒಂದಾರು ಸಂಪರ್ಕ ಮಾಡಿದ್ರ? ನನಗೆ ಕೇಳಿದ್ರ ಬರ್ತೀನಿ ಹೋಗ್ತೀನಿ ಅಂತ? ಅಥವಾ ಧರ್ಮದರ್ಶಿ ಈ ಟ್ರಸ್ಟ್ನ ನಾನು ಒಬ್ಬ ಅಧ್ಯಕ್ಷ ಆದ ಮೇಲೆ ನನಗೊಂದು ಫೋನ್ ಆದ್ರೂ ಮಾಡಿ ಅವರು ನನಗೊಂದು ಶುಭಾಶಯ ಹೇಳ್ಯಾರ? ಯಾಕೆ ಮಾಡಬಾರ್ದಾಗಿತ್ತು? ಇದೇ ಟ್ರಸ್ಟ್ ನಡೆಯಿಲ್ಲಲ್ಲ, ಅವರು ಸ್ವಾಮಿಗಳಾಗಿದ್ದು. ಮತ್ತೆ ಅವ್ರಿಗೆ ಬೇಕಲ್ರಿ ಗುರುಗಳಾದವ್ರಿಗೆ. ಅದು ಇಲ್ಲಾರ್ದಕ್ಕೆ ಬೇರೆ ಚಿಂತನೆ ನಡೆದಿದೆ. ಒಂದ್ ಕಡೆ ಅಲ್ಲಿ ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ ಅಂತ ಹೇಳಿದ್ರಿ. ಯಾವ ರೀತಿ ಚಟುವಟಿಕೆಗಳು ನಡೀತಾ ಇದಾವೆ? ಅದೇ ಹೇಳಿದ್ನಲ್ಲ, ನಾಯಿ ನರಿ ಬಂದ್ ಮಲ್ಕೊಳ್ಳೋದು, ಯಾರೋ ಬಂದಲ್ಲಿ ಯಾರು ಇರ್ಲಾರ್ದಕ್ಕೆ ರಾತ್ರಿ ಬಂದು ಊರು ಹೊರಗೆ ಬೇರೆ ಐತದು, ಅಲ್ಲಿ ಕುಡಿಯಕ್ ಕುಂದ್ರೋದು, ಅದೊಂದು ತಾಂಗ ಮಾಡ್ಕೊಂಡ್ಬಿಟ್ಟಿದ್ರು, ಕುಡುಕರ ತಾಂಗ. ಅಲ್ಲಿ ಯಾರೋ ಬಂದಿರೋದು, ನಾಯಿ ನರಿ ಹೊಕ್ಕೊಳ್ಳೋದು, ಇವೆಲ್ಲ ಆಗ್ತಿತ್ತು. ಅದಕ್ಕೆ ಅದನ್ನ ಒಂದು ಗೇಟ್ ಇರ್ಬೇಕು. ಎಲ್ಲಾರು ಯಾವ ಮಠಕ್ಕೆ ಹೋಗ್ರಿ, ಗೇಟ್ ಇಲ್ಲ, ಬಾಗಿಲಿಲ್ಲ. ಇವರು ರೂಮ್ ಮಾಡ್ಕೊಂಡಾರಲ್ಲ, ಕಿಲಿ ಹಾಕೊಂಡು ಹೋಗ್ತಾರಲ್ಲ ಇವ್ರು, ಮತ್ತೆ ಅದನ್ನು ತೆರೆದಿಟ್ಟು ಹೋಗ್ಬೇಕಾಗಿತ್ತು. ಇದನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ. ತಮ್ಮ ರೂಮಿಗೆ ಆದ್ರೆ ಕಿಲಿ, ಮಠಕ್ಕೆ ಗೇಟ್ಗೆ ಆದ್ರೆ ಬೀಗ ಬೇಡ ಅಂದ್ರೆ ಕೇಳೋದಕ್ಕೆ ಒಂದು ಸಂಪ್ರದಾಯ ಇರ್ತಾನೆ. ಮನೆ ಯಜಮಾನ ಅಂದ್ಮೇಲೆ ಆ ಮನೆ ಯಜಮಾನಾಗೆ ನಾವು ಕೇಳಬೇಕಲ್ಲ, ಮಕ್ಕಳಾದವರು ಯಾರಾದವರು. ಆ ಸಂಪ್ರದಾಯ ನಮ್ಮಲ್ಲಿ ಬಂದಿದೆಯಲ್ಲ, ಸಂಪ್ರದಾಯ ಬಿಟ್ಟೆ ನಡೀತಾ ಇದ್ದಾರೆ. ಈಗಿರುವಂತಹ ಸ್ವಾಮೀಜಿ ಅಂದ್ರೆ ಜಯಮೃತ್ಯುಂಜಯ ಸ್ವಾಮಿಗಳು ಉಚ್ಚಾಟನೆ ಮಾಡೋದು ಅಷ್ಟೇ ಸತ್ಯ. ನೋಡ್ರಿ, ಉಚ್ಚಾಟನೆ ಪ್ರಶ್ನೆನೇ ಬಂದಿಲ್ಲ. ನಾವು ತೆಗೆದು ಅವ್ರಿಗೆ ಹೊರಗೆ ಹೋಗುವಂತನೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅವರೇ ಹೇಳ್ಕೊಳ್ತಾ ಇದ್ದಾರೆ, ನಾವು ಮಲಪ್ರಭಾ ನದಿ ದಂಡೆ ಮೇಲೆ ನಾವು ಪೀಠವನ್ನ ಮಾಡ್ತೀವಿ. ಮತ್ತು ಅವರು ಅಗ್ರಗಣ್ಯ ನಾಯಕರು, ಈ ಸಮಾಜವನ್ನು ಸೃಷ್ಟಿ ಮಾಡಿದಂತ ಪುಣ್ಯಾತ್ಮರದಾರ ಇಲ್ಲದಿಷ್ಟು ಮಂದಿ. ಪಾಪ ಅವರು ಯಾಕಂದ್ರೆ ದೊಡ್ಡವರು ಈ ರಾಜ್ಯದೊಳಗೆ. ನಾವೆಲ್ಲ ಈ ಸ್ವಾಮಿಗಳು ಬಂದ ಮೇಲೆ ನಮ್ಮ ಪಂಚಮಸಾಲಿ ಅಂತ ಗೊತ್ತಾಗೈತಿ. ಸ್ವಾಮಿಗಳು ಬಂದ ಮೇಲೆ ನಮ್ಗೆ ಈ ಜಾತಿ ಅನ್ನೋದು ಗೊತ್ತಾಗೈತಿ, ಅರಿವಾಗೈತಿ. ಇವರ ನಮಗೆಲ್ಲಾ ಪದ್ಧತಿಗಳನ್ನ, ವಿಭೂತಿ ಹಚ್ಚೋದನ್ನ, ನಮ್ಗ ಲಿಂಗವನ್ನು ಕಟ್ಟಕ್ಕ ಇವರ ಕಲಿಸ್ಯಾರ. ಪಾಪ ನಮ್ಗೆ ಗೊತ್ತೇ ಇದ್ದಿಲ್ಲ, ನಾವು ಹುಟ್ಟದ. ನನಗೂ 54 ವರ್ಷ ಈಗ. ಸ್ವಾಮಿಗಳಿಗೆ ಎಷ್ಟು ವರ್ಷ ಕೇಳ್ರಿ ಅವ್ರಿಗೆ. ಇವ್ರು ಮತ್ತೆ ಇವರೇ ಮಠ ಮಾಡ್ಕೋತೀವಿ ನಾವು, KS IAS ಕೋಚಿಂಗ್ ಹಾಸ್ಟೆಲ್ ಮಾಡ್ತೀವಿ ಅಂತ ನಾಯಕರು ಹೇಳ್ಯಾರಲ್ಲ. ಪಾಪ ಮಾಡ್ಲಿ, ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ ಇವ್ರು? ಪಾಪ ಇವ್ರಿಗೆ 70 ವರ್ಷ ಆಗಿರ್ಬೇಕು ಈಗ. 70 ವರ್ಷ ಚಿಂತನೆ ಮಾಡದಾರ್ದ ಇವತ್ತು ದಿಢೀರಂತೇಳಿ ಹುಬ್ಳಿ ಬೆಳಗಾವಿ ಮಧ್ಯೆ 15 ಎಕರೆ, ಮಲಪ್ರಭಾದ ನೀರ್ ಮ್ಯಾಗ 10 ಎಕರೆ ಮಠ ಸ್ವಾಮಿಗಳಿಗೆ ಕರ್ಕೊಂಡು ಹೋಗ್ತೀವಿ. ಯಾರು ಬೇಡ ಅಂದಾರ ಸ್ವಾಮಿ? ನಾ ಸ್ವಾಗತ ಮಾಡ್ತೀನಿ ಅವ್ರಿಗೆ. ಪಾಪ ಮಾಡ್ಲಿ, ನಮ್ಮ ಸಮಾಜಕ್ಕಾಗಿ ಮಾಡ್ತಾರಲ್ಲ.
ಸಮಾಜಕ್ಕೆ ಯಾರೇ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಸ್ವಾಗತ ಮಾಡ್ತೀನಿ. ಇದಿಷ್ಟು ವಿಜಯಾನಂದ ಕಾಶ್ಯಪ್ನವರ ಮಾತು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹಾಗಾದ್ರೆ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಬಾಗಲಕೋಟೆ ಪ್ರತಿನಿಧಿ ಸಿದ್ದು ದೊತ್ತರಗಾವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಿದ್ದು, ಕೂಡಲ ಸಂಗಮ ಪೀಠದಲ್ಲಿ ಆಕ್ಚುಲಿ ಏನ್ ನಡೀತಾ ಇದೆ? ವಿಜಯಾನಂದ ಕಾಶ್ಯಪ್ಪನವರ್ ಹಾಗೂ ಜಯ ಮೃತ್ಯುಂಜಯ ಶ್ರೀಗಳ ನಡುವೆ ಯಾಕೆ ಇಷ್ಟೊಂದು ತಿಕ್ಕಾಟ ಉಂಟಾಗಿದೆ? ಏನ್ ನಡೀತಾ ಇದೆ? ಶ್ರೀಲಕ್ಷ್ಮಿ, ಏನು ಬಾಗಲಕೋಟೆಯ ಒಂದು ಕೂಡಲ ಸಂಗಮದಲ್ಲಿ ನಡೆದಂತ ಮೊನ್ನೆ ಏನು ಮಠಕ್ಕೆ ಕೀಲಿ ಹಾಕಿದ ವಿಷಯವಾಗಿ ಸಾಕಷ್ಟು ಒಂದು ಚರ್ಚೆಗಳಾಗ್ತಾ ಇದ್ವು. ಆ ಹಿನ್ನೆಲೆಯಲ್ಲಿ ಏನು ಪೀಠಾಧೀಶರಾದಂತ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಇವತ್ತಿನ ದಿವಸ ದಿಢೀರನೆ ಒಂದು ಆಸ್ಪತ್ರೆಗೆ ದಾಖಲಾಗಿದ್ದು, ಏನು ಬಾಗಲಕೋಟೆಯ ಕೆಲುಡಿಯ ಹೃದಯ ಆಲಯಕ್ಕೆ ಒಂದು ಅವರನ್ನ ಅಡ್ಮಿಟ್ ಮಾಡಲಾಗಿದೆ. ಜೊತೆಗೆ ಏನಂತಂದ್ರೆ ಈಗಾಗಲೇ ಏನು ನಿನ್ನೆ ಸಂಜೆಯಿಂದ ಸ್ವಾಮೀಜಿಯವರಿಗೆ ಆಗಾಗ ಸ್ವಲ್ಪ ಎದೆನೋವು ಕಾಣಿಸ್ಕೊಳ್ತಾ ಇತ್ತು. ಆ ವಿಚಾರವಾಗಿ ಸ್ವಾಮೀಜಿಯವರು ಇವತ್ತಿನ ದಿನ ಎದೆನೋವು ಆದ ಕಾರಣಕ್ಕೋಸ್ಕರ ಭಕ್ತರಲ್ಲಿ ಹೇಳಿದ ತಕ್ಷಣವೇ ವಿಷಯ, ಭಕ್ತರು ಸಾಕಷ್ಟು ಜನರು ಮಠದಲ್ಲಿದ್ದಾಗ ಈ ಒಂದು ವಿಷಯ ಗೊತ್ತಾದ ತಕ್ಷಣವೇ ಏನು ಬೆಳಗ್ಗೆ ಎದ್ದ ತಕ್ಷಣವೇ ಎದೆನೋವು ಜೊತೆಗೇನೆ ವಾಂತಿ ಆಗುವಂತಹ ಸನ್ನಿವೇಶವು ನಡೆದಿತ್ತು. ಹಾಗಾಗಿ ಭಕ್ತರೆಲ್ಲರೂ ಕೂಡಿ ಇಲ್ಲ ಸ್ವಾಮೀಜಿ ಮಠಕ್ಕೆ ಹೋಗೋಣ ಅನ್ನುವಂತ ಮಾತನ್ನು ಹೇಳಿದಾಗ ಈಗಾಗಲೇ ಬಾಗಲಕೋಟೆಯಲ್ಲಿರ್ತಕ್ಕಂಥ ಕೆಲುಡಿ ಒಂದು ಹೃದಯ ಆಸ್ಪತ್ರೆಗೆ ಬಂದು ಸ್ವಾಮೀಜಿಯವರು ದಾಖಲಾಗಿದ್ದಾರೆ. ಆದರೆ ಆರೋಗ್ಯದಲ್ಲಿ ಯಾವುದೇ ಒಂದು ಏರುಪೇರು ಇಲ್ಲ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಭಕ್ತರಲ್ಲಿ ಮಾತ್ರ ಆತಂಕ ಮೂಡಿದ್ದು ನಿಜ ಆಗಿದೆ. ಯಾಕಂತಂದ್ರೆ ಭಕ್ತರು ಈಗಾಗಲೇ ಏನು ಮೊನ್ನೆ ಮಠಕ್ಕೆ ಬೀಗ ಹಾಕಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ವಿಜಯಾನಂದ ಕಾಶ್ಯಪ್ನವರು ಮತ್ತು ಜಯ ಮೃತ್ಯುಂಜಯ ಸ್ವಾಮೀಜಿಯ ಮಧ್ಯೆ ಕೆಲವು ವಾಗ್ವಾದಗಳು ನಡೆದಿದ್ದವು. ಆದ್ರೆ ಇವತ್ತಿನ ದಿನ ಸ್ವಾಮೀಜಿಯವರು ನಾ ಮಠದಲ್ಲೇ ಇರ್ತೀನಿ ಅನ್ನುವಂತ ಮಾತನ್ನು ಹೇಳಿ ಮಠಕ್ಕೆ ಕೂಡ ಹೋಗಿ ಮಠದಲ್ಲೇ ಕೂಡ ಒಂದು ವಾಸ್ತವ್ಯ ಹೂಡಿದ್ರು. 2-3 ದಿನಗಳಿಂದ ಮಠದಲ್ಲೇ ಇರಬೇಕಾದ್ರೆ ನಿನ್ನೆ ಸಂಜೆಯಿಂದ ಎದೆನೋವು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಭಕ್ತರ ಹತ್ರ ಹೇಳಿದ್ರು. ಇವತ್ತು ಬೆಳಗ್ಗೆ ಒಂದು ಎದೆನೋವು ಹೆಚ್ಚಾಗಿದ್ದಕ್ಕೋಸ್ಕರನೇ ಈಗಾಗಲೇ ಬಾಗಲಕೋಟೆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲುಡಿ ಒಂದು ಏನು ಹೃದಯ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದು ಸಾಕಷ್ಟು ಭಕ್ತರಲ್ಲಿಯೂ ಕೂಡ ಆತಂಕ ಮೂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಳ ಭಕ್ತರನ್ನು ಹೊಂದಿದಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಇವತ್ತಿನ ದಿನ ಈ ಒಂದು ಹೃದಯ ನೋವಕ್ಕೆ ಒಳಗಾದಾಗ ಭಕ್ತರಲ್ಲಿಯೂ ಕೂಡ ಆತಂಕವಾಗಿ ಸಾಕಷ್ಟು ಬೆಳವಣಿಗೆಗಳಾಗತಕ್ಕಂಥದ್ದಾಗಿರ್ಬೋದು. ಜೊತೆಗೆ ಈಗಾಗಲೇ ಈ ಒಂದು ಆಸ್ಪತ್ರೆ ಹತ್ತನೂ ಕೂಡ ಸಾಕಷ್ಟು ಭಕ್ತರ ಆಗಮಿಸುವಂತ ಮಾತು ನಡೆದಿದೆ. ಜಯಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸಿದ್ದು ದೊತ್ತರಗಾವಿ ಡೀಟೇಲ್ಸ್ಗಾಗಿ. ಕೂಡಲ ಸಂಗಮ ಪೀಠದಲ್ಲಿ ತಿಕ್ಕಾಟ ಮತ್ತೆ ಭುಗಿಲೆದ್ದಿದೆ. ಒಂದು ಕಡೆ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನುವ ಮಾತು ಈ ಹಿಂದೆ ಕೇಳಿ ಬಂದಿತ್ತು. ಈಗ ಅದರ ಜೊತೆಗೆ ಶ್ರೀಗಳನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಮಾತು ಮತ್ತೊಂದು ಬಣದಿಂದ, ಕಾಶ್ಯಪ್ಪನವರ ಬಣದಿಂದ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಕೂಡಲ ಸಂಗಮ ಪೀಠದಲ್ಲಿ ಹಾಗಾದ್ರೆ ಏನ್ ನಡೀತಾ ಇದೆ? ತಿಕ್ಕಾಟ, ಸಂಘರ್ಷ ತಾರಕಕ್ಕೇರಿರುವಂಥದ್ದು. ಜೊತೆಗೆ ಜಯ ಮೃತ್ಯುಂಜಯ ಶ್ರೀಗಳಿಗೆ ಸೆಡ್ಡು ಹೊಡಿತಾ ಇದ್ದಾರ ವಿಜಯಾನಂದ ಕಾಶ್ಯಪ್ಪನವರ್ ಅನ್ನುವಂಥದ್ದು. ಸೊ ಇವರಿಬ್ಬರ ಮಧ್ಯದ ತಿಕ್ಕಾಟಕ್ಕೆ ಕೊನೆ ಎಲ್ಲಿ ಅನ್ನುವಂಥ ಪ್ರಶ್ನೆ, ಯಾಕೆ ಇಷ್ಟೊಂದು ಗೊಂದಲಗಳು ಏಳ್ತಾ ಇದೆ ಕೂಡಲ ಸಂಗಮ ಪೀಠದಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಭಕ್ತರು ಕೇಳ್ತಾ ಇದ್ದಾರೆ. ಕೂಡಲ ಸಂಗಮ ಪೀಠದಲ್ಲಿ ತಿಕ್ಕಾಟ ಭುಗಿಲೆದ್ದಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ಹಾಗಾದ್ರೆ ಖಚಿತವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ವಿಜಯಾನಂದ ಕಾಶ್ಯಪ್ಪನವರ್ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಸಡ್ಡು ಹೊಡಿತಾ ಇದ್ದಾರಾ? ಅವರಿಗೆ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ಮನೆ ಇದೆ, ಸ್ವಾಮೀಜಿಗೆ ಯಾಕೆ ಮಠ ಬೇಕು ಅಂತ ಕಾಶ್ಯಪ್ಪನವರ್ ಕೇಳ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಪೀಠಕ್ಕೆ ಬೇರೊಬ್ಬ ಸ್ವಾಮೀಜಿ ಅವರನ್ನ ನೇಮಿಸುವ ಚಿಂತನೆ ನಡೆದಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಿಜಯಾನಂದ ಕಾಶ್ಯಪ್ಪನವರ್ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಸ್ಟ್ ಮುಖಂಡರ ನೇತೃತ್ವದಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಒಂದ್ ಕಡೆ ಕೆಲವೊಂದಿಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರಿ. ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೀವಿ ಅಂತಕ್ಕಂಥ ವಿಚಾರವಾಗಿ ಏನ್ ಪರ್ಯಾಯ ವ್ಯವಸ್ಥೆ? ಪರ್ಯಾಯ ವ್ಯವಸ್ಥೆ ಅಂದ್ರೆ ಒಂದು ಯಾವ ಸಿದ್ಧಾಂತದ ಮೇಲೆ, ತತ್ವದ ಮೇಲೆ ನಾವು ಒಂದು ಸಮಾಜದಲ್ಲಿ ಜನಿಸಿದೀವಿ, ಅದು ಲಿಂಗಾಯತ ಪಂಚಮಸಾಲಿ. ಅದು ಬಸವಣ್ಣನವರನ್ನ ನಮ್ಮ ಗುರುಗಳಾಗಿ ನಾವು ನಂಬಿದಂತವರು. ಬಸವಣ್ಣನ ತತ್ವ ಆದರ್ಶಗಳನ್ನ, ವಿಚಾರಗಳನ್ನ ತಿದ್ದುಕೊಂಡು ನಾವು ನಡೆಯುವಂತ ಮಠ ಆಗಬೇಕು ಅನ್ನೋದು ನಮ್ಮ ಒಂದು ಟ್ರಸ್ಟಿನ ಉದ್ದೇಶ. ಅದಕ್ಕೋಸ್ಕರನೇ ಜಮೀನು ತಗೊಂಡು, ಮಠ ತಗೊಂಡು, ಗುರುಗಳನ್ನ ಮಾಡಿ ನಾವೆಲ್ಲ ಮಾಡಿದ್ದಂಥದ್ದು. ಅದು ನಡಿಬೇಕಲ್ಲ, ಅದು ಉಳಿಬೇಕಲ್ಲ. ಆ ಸಂಪ್ರದಾಯ ಎಲ್ಲೋ ಬಿಟ್ಟು ಹೋಗ್ತಾ ಇದೆ, ಅದು ಆಗ್ಬಾರ್ದು. ಅವಾಗ ಮಠಕ್ಕೆ ಬಂದಾಗ ಅಲ್ಲಿ ದಾಸೋಹ, ಕಾಯಕ ಇವೆಲ್ಲ ನಡಿಬೇಕಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಅಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡೋದಕ್ಕೆ
ಮುಂದಾಗಿದ್ದೀವಿ. ಯಾಕಂದ್ರೆ ಅಲ್ಲಿ ಇರ್ಬೇಕು ಗುರುಗಳು ಅನ್ನೋರು ಒಬ್ರು ಇದ್ರೆ ಅದು ಚಂದಲ್ಲ. ಗುರುಗಳು ಬಂದಾಗ ಮಠಕ್ಕೆ ಬಂದಾಗ ಯಾರೇ ಇಲ್ಲ, ಖಾಲಿ ಹೊಡೆಯೋದು, ಅಲ್ಲಿ ನಾಯಿ ನರಿ ಮಕ್ಕೊಳ್ಳೋದು, ಅದು ಯಾವನೋ ಸೆರೆ ಕುಡ್ಕೊಂಡು ಕುಂದ್ರೋದು, ಇದು ಸರಿಯಲ್ಲ. ಅದಕ್ಕೆ ನಾನು ಬೀಗ ಹಾಕ್ಸಿದ್ದು, ಅದಕ್ಕೆ ಗೇಟ್ ಮಾಡಿಸಿದ್ದೀನಿ ರಕ್ಷಣೆ ಮಾಡೋದಕ್ಕೆ. ಅದಕ್ಕೆ ಬೀಗ ಹಾಕ್ಸಿದ್ರು. ನಮ್ ಬರಕ್ಕೆ ಯಾರಿಗೆ ಬರಬೇಕು ಅಂತ ಹೇಳಿದ್ದ ನನಗೆ ಇವ್ರೇನು 2 ವರ್ಷದಿಂದ ಒಂದಾರು ಸಂಪರ್ಕ ಮಾಡಿದ್ರ, ನನಗೆ ಕೇಳಿದ್ರ ಬರ್ತೀನಿ ಹೋಗ್ತೀನಿ ಅಂತ? ಅಥವಾ ಧರ್ಮದರ್ಶಿ ಟ್ರಸ್ಟ್ನ ನಾನು ಒಬ್ಬ ಅಧ್ಯಕ್ಷ ಆದ ಮೇಲೆ ನನಗೊಂದು ಫೋನ್ ಆದ್ರೂ ಮಾಡಿ ಅವರು ನನಗೊಂದು ಶುಭಾಶಯನ್ನು ಹೇಳ್ಯಾರ? ಯಾಕೆ ಮಾಡಬಾರ್ದಾಗಿತ್ತು? ಇದೇ ಟ್ರಸ್ಟ್ ನಡೆಯಿಲ್ಲಲ್ಲ, ಅವರು ಸ್ವಾಮಿಗಳಾಗಿದ್ದು. ಮತ್ತೆ ಅವ್ರಿಗೆ ಬೇಕಲ್ರಿ ಗುರುಗಳಾದವ್ರಿಗೆ. ಅದು ಇಲ್ಲಾರ್ದಕ್ಕೆ ಬೇರೆ ಚಿಂತನೆ ನಡೆದಿದೆ. ಒಂದ್ ಕಡೆ ಅಲ್ಲಿ ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದಾವೆ ಅಂತ ಹೇಳಿದ್ರಿ. ಯಾವ ರೀತಿ ಚಟುವಟಿಕೆಗಳು ನಡೀತಾ ಇದಾವೆ? ಅದೇ ಹೇಳಿದ್ನಲ್ಲ, ನಾಯಿ ನರಿ ಬಂದ್ ಮಲ್ಕೊಳ್ಳೋದು, ಯಾರೋ ಬಂದಲ್ಲಿ ಯಾರು ಇರ್ಲಾರ್ದಕ್ಕೆ ರಾತ್ರಿ ಬಂದು ಊರ್ ಹೊರಗೆ ಬೇರೆ ಐತದು, ಅಲ್ಲಿ ಕುಡಿಯಕ್ ಕುಂದ್ರೋದು, ಅದೊಂದು ತಾಂಗ ಮಾಡ್ಕೊಂಡ್ಬಿಟ್ಟಿದ್ರು, ಕುಡುಕರ ತಾಂಗ. ಅಲ್ಲಿ ಯಾರೋ ಬಂದಿರೋದು, ನಾಯಿ ನರಿ ಹೊಕ್ಕೊಳ್ಳೋದು, ಇವೆಲ್ಲ ಆಗ್ತಿತ್ತು. ಅದಕ್ಕೆ ಅದನ್ನ ಒಂದು ಗೇಟ್ ಇರ್ಬೇಕು. ಎಲ್ಲಾರು ಯಾವ ಮಠಕ್ಕೆ ಹೋಗ್ರಿ, ಗೇಟ್ ಇಲ್ಲ, ಬಾಗಿಲಿಲ್ಲ. ಇವರು ರೂಮ್ ಮಾಡ್ಕೊಂಡಾರಲ್ಲ, ಕಿಲಿ ಹಾಕೊಂಡು ಹೋಗ್ತಾರಲ್ಲ ಇವ್ರು, ಮತ್ತೆ ಅದನ್ನು ತೆರೆದಿಟ್ಟು ಹೋಗ್ಬೇಕಾಗಿತ್ತು. ಇದನ್ನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ತಮ್ಮ ರೂಮಿಗೆ ಆದ್ರೆ ಕಿಲಿ, ಮಠಕ್ಕೆ ಗೇಟ್ಗೆ ಆದ್ರೆ ಬೀಗ ಬೇಡ ಅಂದ್ರೆ ಕೇಳೋದಕ್ಕೊಂದು ಸಂಪ್ರದಾಯ ಇರ್ತಾನೆ. ಮನಿ ಯಜಮಾನ ಅಂದ್ಮೇಲೆ ಆ ಮನಿ ಯಜಮಾನಾಗ ನಾವು ಕೇಳಬೇಕಲ್ಲ, ಮಕ್ಕಳಾದವರು ಯಾರಾದವರು. ಆ ಸಂಪ್ರದಾಯ ನಮ್ಮಲ್ಲಿ ಬಂದಿದೆಯಲ್ಲ, ಸಂಪ್ರದಾಯ ಬಿಟ್ಟೆ ನಡೀತಾ ಇದ್ದಾರೆ. ಈಗಿರುವಂತಹ ಸ್ವಾಮೀಜಿ ಅಂದ್ರೆ ಜಯಮೃತ್ಯುಂಜಯ ಸ್ವಾಮಿಗಳನ್ನು ಉಚ್ಚಾಟನೆ ಮಾಡೋದು ಅಷ್ಟೇ ಸತ್ಯ. ನೋಡ್ರಿ, ಉಚ್ಚಾಟನೆ ಪ್ರಶ್ನೆ ಬಂದಿಲ್ಲ. ನಾವು ತೆಗೆದು ಅವ್ರಿಗೆ ಹೊರಗೆ ಹೋಗುವಂತೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅವರೇ ಹೇಳ್ಕೊಳ್ತಾ ಇದ್ದಾರೆ, ನಾವು ಮಲಪ್ರಭಾ ನದಿ ದಂಡಿ ಮೇಲೆ ನಾವು ಪೀಠವನ್ನ ಮಾಡ್ತೀವಿ. ಮತ್ತು ಅವರು ಅಗ್ರಗಣ್ಯ ನಾಯಕರು, ಈ ಸಮಾಜವನ್ನು ಸೃಷ್ಟಿ ಮಾಡಿದಂತ ಪುಣ್ಯಾತ್ಮರದಾರ ಇಲ್ಲದಿಷ್ಟು ಮಂದಿ. ಪಾಪ ಅವರು ಯಾಕಂದ್ರೆ ದೊಡ್ಡವರು ಈ ರಾಜ್ಯದೊಳಗೆ. ನಾವೆಲ್ಲ ಈ ಸ್ವಾಮಿಗಳು ಬಂದ ಮೇಲೆ ನಮ್ಮ ಪಂಚಮಶಾಲೆ ಅಂತ ಗೊತ್ತಾಗೈತಿ, ಸ್ವಾಮಿಗಳು ಬಂದ ಮೇಲೆ ನಮ್ಗೆ ಈ ಜಾತಿ ಅನ್ನೋದು ಗೊತ್ತಾಗೈತಿ, ಅರಿವಾಗೈತಿ. ಇವರ ನಮಗೆಲ್ಲಾ ಪದ್ಧತಿಗಳನ್ನ, ವಿಭೂತಿ ಹಚ್ಚೋದನ್ನ, ನಮ್ಗ ಲಿಂಗವನ್ನು ಕಟ್ಟಕ್ಕ ಇವರ ಕಲಿಸ್ಯಾರ. ಪಾಪ ನಮ್ಗೆ ಗೊತ್ತೇ ಇದ್ದಿಲ್ಲ, ನಾವು ಹುಟ್ಟದ. ನನಗೂ 54 ವರ್ಷ ಈಗ. ಸ್ವಾಮಿಗಳಿಗೆ ಎಷ್ಟು ವರ್ಷ ಕೇಳ್ರಿ ಅವ್ರಿಗೆ. ಇವ್ರು ಮತ್ತೆ ಇವರೇ ಮಠ ಮಾಡ್ಕೋತೀವಿ ನಾವು, KS IAS ಕೋಚಿಂಗ್ ಹಾಸ್ಟೆಲ್ ಮಾಡ್ತೀವಿ ಅಂತ ನಾಯಕರು ಹೇಳ್ಯಾರಲ್ಲ. ಪಾಪ ಮಾಡ್ಲಿ, ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ ಇವ್ರು? ಪಾಪ ಇವ್ರಿಗೆ 70 ವರ್ಷ ಆಗಿರ್ಬೇಕು ಈಗ. 70 ವರ್ಷ ಚಿಂತನೆ ಮಾಡದಾರ್ದ ಇವತ್ತು ದಿಢೀರ್ ಅಂತೇಳಿ ಹುಬ್ಳಿ ಬೆಳಗಾವಿ ಮಧ್ಯೆ 15 ಎಕರೆ, ಮಲಪ್ರಭಾದ ಮ್ಯಾಗ 10 ಎಕರೆ ಮಠ ಸ್ವಾಮಿಗಳಿಗೆ ಕರ್ಕೊಂಡು ಹೋಗ್ತೀವಿ. ಯಾರು ಬೇಡ ಅಂದಾರ ಸ್ವಾಮಿ? ನಾ ಸ್ವಾಗತ ಮಾಡ್ತೀನಿ ಅವ್ರಿಗೆ. ಪಾಪ ಮಾಡ್ಲಿ, ನಮ್ಮ ಸಮಾಜಕ್ಕಾಗಿ ಮಾಡ್ತಾರಲ್ಲ. ಸಮಾಜಕ್ಕೆ ಯಾರೇ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಸ್ವಾಗತ ಮಾಡ್ತೀನಿ. ಇದಿಷ್ಟು ವಿಜಯಾನಂದ ಕಾಶ್ಯಪ್ನವರ ಮಾತು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರೈಟ್, ಹಾಗಾದ್ರೆ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಬಾಗಲಕೋಟೆ ಪ್ರತಿನಿಧಿ ಸಿದ್ದು ದೊತ್ತರಗಾವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಿದ್ದು, ಕೂಡಲ ಸಂಗಮ ಪೀಠದಲ್ಲಿ ಆಕ್ಚುಲಿ ಏನ್ ನಡೀತಾ ಇದೆ? ವಿಜಯಾನಂದ ಕಾಶ್ಯಪ್ಪನವರ್ ಹಾಗೂ ಜಯ ಮೃತ್ಯುಂಜಯ ಶ್ರೀಗಳ ನಡುವೆ ಯಾಕೆ ಇಷ್ಟೊಂದು ತಿಕ್ಕಾಟ ಉಂಟಾಗಿದೆ? ಏನ್ ನಡೀತಾ ಇದೆ? ಶ್ರೀಲಕ್ಷ್ಮಿ, ಏನು ಬಾಗಲಕೋಟೆಯ ಒಂದು ಕೂಡಲ ಸಂಗಮದಲ್ಲಿ ನಡೆದಂತಹ ಮೊನ್ನೆ ಏನು ಮಠಕ್ಕೆ ಕೀಲಿ ಹಾಕಿದ ವಿಷಯವಾಗಿ ಸಾಕಷ್ಟು ಒಂದು ಚರ್ಚೆಗಳಾಗ್ತಾ ಇದ್ವು. ಆ ಹಿನ್ನೆಲೆಯಲ್ಲಿ ಏನು ಪೀಠಾಧೀಶರಾದಂತಹ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಇವತ್ತಿನ ದಿವಸ ದಿಢೀರನೆ ಒಂದು ಆಸ್ಪತ್ರೆಗೆ ದಾಖಲಾಗಿದ್ದು, ಏನು ಬಾಗಲಕೋಟೆಯ ಕೆಲುಡಿಯ ಹೃದಯ ಆಲಯಕ್ಕೆ ಒಂದು ಅವರನ್ನ ಅಡ್ಮಿಟ್ ಮಾಡಲಾಗಿದೆ. ಜೊತೆಗೆ ಏನಂತಂದ್ರೆ, ಈಗಾಗಲೇ ಏನು ನಿನ್ನೆ ಸಂಜೆಯಿಂದ ಸ್ವಾಮೀಜಿಯವರಿಗೆ ಆಗಾಗ ಸ್ವಲ್ಪ ಎದೆನೋವು ಕಾಣಿಸ್ಕೊಳ್ತಾ ಇತ್ತು. ಆ ವಿಚಾರವಾಗಿ ಸ್ವಾಮೀಜಿಯವರು ಇವತ್ತಿನ ದಿನ ಎದೆನೋವು ಆದ ಕಾರಣಕ್ಕೋಸ್ಕರ ಭಕ್ತರಲ್ಲಿ ಹೇಳಿದ ತಕ್ಷಣವೇ ವಿಷಯ, ಭಕ್ತರು ಸಾಕಷ್ಟು ಜನರು ಮಠದಲ್ಲಿದ್ದಾಗ ಈ ಒಂದು ವಿಷಯ ಗೊತ್ತಾದ ತಕ್ಷಣವೇ ಏನು ಬೆಳಗ್ಗೆ ಎದ್ದ ತಕ್ಷಣವೇ ಎದೆನೋವು ಜೊತೆಗೇನೆ ವಾಂತಿ ಆಗುವಂತಹ ಸನ್ನಿವೇಶವು ನಡೆದಿತ್ತು. ಹಾಗಾಗಿ ಭಕ್ತರೆಲ್ಲರೂ ಕೂಡಿ ಇಲ್ಲ ಸ್ವಾಮೀಜಿ ಮಠಕ್ಕೆ ಹೋಗೋಣ ಅನ್ನುವಂತ ಮಾತನ್ನು ಹೇಳಿದಾಗ, ಈಗಾಗಲೇ ಬಾಗಲಕೋಟೆಯಲ್ಲಿರ್ತಕ್ಕಂಥ ಕೆಲುಡಿ ಒಂದು ಹೃದಯ ಆಸ್ಪತ್ರೆಗೆ ಬಂದು ಸ್ವಾಮೀಜಿಯವರು ದಾಖಲಾಗಿದ್ದಾರೆ. ಆದರೆ ಆರೋಗ್ಯದಲ್ಲಿ ಯಾವುದೇ ಒಂದು ಏರುಪೇರು ಇಲ್ಲ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಭಕ್ತರಲ್ಲಿ ಮಾತ್ರ ಆತಂಕ ಮೂಡಿದ್ದು ನಿಜ ಆಗಿದೆ. ಯಾಕಂತಂದ್ರೆ ಭಕ್ತರು ಈಗಾಗಲೇ ಏನು ಮೊನ್ನೆ ಮಠಕ್ಕೆ ಬೀಗ ಹಾಕಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ವಿಜಯಾನಂದ ಕಾಶ್ಯಪ್ನವರು ಮತ್ತು ಜಯ ಮೃತ್ಯುಂಜಯ ಸ್ವಾಮೀಜಿ ಮಧ್ಯೆ ಕೆಲವು ವಾಗ್ವಾದಗಳು ನಡೆದಿದ್ದವು. ಆದ್ರೆ ಇವತ್ತಿನ ದಿನ ಸ್ವಾಮೀಜಿಯವರು ನಾ ಮಠದಲ್ಲೇ ಇರ್ತೀನಿ ಅನ್ನುವಂತ ಮಾತನ್ನು ಹೇಳಿ ಮಠಕ್ಕೆ ಕೂಡ ಹೋಗಿ ಮಠದಲ್ಲೇ ಕೂಡ ಒಂದು ವಾಸ್ತವ್ಯ ಹೂಡಿದ್ರು. 2-3 ದಿನಗಳಿಂದ ಮಠದಲ್ಲೇ ಇರಬೇಕಾದ್ರೆ ನಿನ್ನೆ ಸಂಜೆಯಿಂದ ಎದೆನೋವು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಭಕ್ತರ ಹತ್ರ ಹೇಳಿದ್ರು. ಇವತ್ತು ಬೆಳಗ್ಗೆ ಆ ಒಂದು ಎದೆನೋವು ಹೆಚ್ಚಾಗಿದ್ದಕ್ಕೋಸ್ಕರನೇ ಈಗಾಗಲೇ ಬಾಗಲಕೋಟೆ ಒಂದು
ಜಿಲ್ಲೆಯಲ್ಲಿರ್ತಕ್ಕಂಥ ಕೆಲವುದೇ ಒಂದು ಏನು ಹೃದಯ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದು ಸಾಕಷ್ಟು ಭಕ್ತರಲ್ಲಿಯೂ ಕೂಡ ಆತಂಕ ಮೂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಳ ಭಕ್ತರನ್ನು ಹೊಂದಿದಂತ ಜಯಮೃತ್ಯುಂಜಯ ಸ್ವಾಮೀಜಿ ಇವತ್ತಿನ ದಿನ ಈ ಒಂದು ಹೃದಯ ನೋವಕ್ಕೆ ಒಳಗಾದಾಗ ಭಕ್ತರಲ್ಲಿಯೂ ಕೂಡ ಆತಂಕವಾಗಿ ಸಾಕಷ್ಟು ಬೆಳವಣಿಗೆಗಳಾಗತಕ್ಕಂಥದ್ದಾಗಿರ್ಬೋದು. ಜೊತೆಗೆ ಈಗಾಗಲೇ ಈ ಒಂದು ಆಸ್ಪತ್ರೆ ಹತ್ತನೂ ಕೂಡ ಸಾಕಷ್ಟು ಭಕ್ತರು ಆಗಮಿಸುವಂತ ಮಾತು ನಡೆದಿದೆ. ಜಯಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸಿದ್ದು ಧುತ್ತರಕವಿ ಡೀಟೇಲ್ಸ್ಗಾಗಿ.